ಇದೇನು ಅಂತ ಅವರೇ ಓಪನ್ ಮಾಡಿ ನೋಡ್ಲಿ. ಈಚೆ ಬಂದ್ರೆ ತುಂಬಾ ಬಿಸಿಲಿತ್ತು. ಪ್ರತಿಯೊಬ್ರು ಮನೇಲೂ ಪ್ರತಿಯೊಂದು ಹೆಣ್ಮಗುನು ಹೀಗೇನೆ ಇರೋದು. ಹೆಣ್ಣು ಜೀವಗಳದ್ದು ಒಂಥರ ಕಲರ್ಫುಲ್ ಜಗತ್ತು. ನಮ್ಮ ಶ್ರೀಮತಿ ಅವ್ರಿಗೆ ಚುರುಮುರಿ ಅಂದ್ರೆ ತುಂಬಾ ಇಷ್ಟ. ಇದೇ ನೋಡಿ ನಾನು ಓದಿದ ಸ್ಕೂಲು. ನಮ್ಮ ಸ್ಕೂಲ್ ಹೆಸರು ಬಂದು ಹಾಯ್. ಇವತ್ತು ಎಷ್ಟು ಮಾರ್ಚ್ 8 ತುಂಬಾ ವಿಶೇಷವಾದ್ದು ಇವ್ರಿಗಲ್ಲ, ಎಲ್ಲ ಮಹಿಳೆಯರಿಗೆ, ಲೇಡೀಸ್ಗೆ. ಏನಂದ್ರೆ ವುಮೆನ್ಸ್ ಡೇ ಇದೆ. ನಮ್ಮ ಶ್ರೀಮತಿ ಅವ್ರಿಗೆ ವಿಶ್ ಮಾಡ್ಬಿಡೋಣ ಅಂತ. ಹ್ಯಾಪಿ ವುಮೆನ್ಸ್ ಡೇ ಹೇಳ್ತೇವೆ ಕನ್ನಡದಲ್ಲಿ. ನಾವು ಕನ್ನಡಿಗರಲ್ವಾ, ಕನ್ನಡದಲ್ಲಿ ಹೇಳ್ತೀವಿ. ಮಹಿಳಾ ದಿನಾಚರಣೆಯ ಶುಭಾಶಯಗಳು ಶ್ರೀಮತಿ ಅವರೇ. ಧನ್ಯವಾದಗಳು. ಇದು ಕರೆಕ್ಟ್. ಓಕೆ ಸರಿ. ಆಮೇಲೆ ಇನ್ನು ಒಂದು, ಈ ಮಹಿಳಾ ದಿನಾಚರಣೆ ವಿಶೇಷವಾಗಿ ನಮ್ಮ ಶ್ರೀಮತಿ ಅವ್ರಿಗೆ ಏನೋ ಒಂದು ತರಿಸಿದ್ದೀನಿ ಗಿಫ್ಟ್ ಅವ್ರಿಗೆ. ಇದು ಮೀಶೋ ಕಡೆಯಿಂದ ಆರ್ಡರ್ ಮಾಡಿ ತರಿಸಿರೋದು. ಇದೇನು ಅಂತ ಅವರೇ ಓಪನ್ ಮಾಡಿ ನೋಡ್ಲಿ. ಓಪನ್ ಮಾಡಿ ಮೇಡಮ್. ನಿಮ್ಗೋಸ್ಕರನೇ ತರಿಸಿರೋದು ಇದು. ನೋಡಿ ಏನು ಅಂತ ತೋರಿಸು ನೋಡೋಣ. ಇಲ್ಲಿ ಎಷ್ಟು ಕಳ್ಸರ್ ತೋರಿಸು. 7 ಪೀಸ್ ಕಳ್ಸವ್ರೆ. 7 ಪೀಸ್. ಇಲ್ಲಿ ಪೀಸ್ ಹೆಂಗ ನೋಡೋಣ, ಕ್ವಾಲಿಟಿ ಅವ, ಕ್ವಾಲಿಟಿ ಅವ ಚೆನ್ನಾಗವ ಕ್ವಾಲಿಟಿ. ಇದು ಸ್ವಲ್ಪ ಇದು ಅಗ್ರ, ಸ್ವಲ್ಪ ಅಗ್ರ, ಅಷ್ಟೊಂದು ಇದ್ದಿದ್ದು ಕ್ವಾಲಿಟಿ ಇಲ್ಲ. ಇದು ತುಂಬಾ ಅಗ್ರ ಐತೆ ನೋಡಿ. ಇದು ಸಖತ್ ಕ್ವಾಲಿಟಿ ಐತೆ. ಇದು ಸೌಟು, ಇದು ಕ್ವಾಲಿಟಿ ಐತೆ. ಇದು ನಮ್ಮ ಮನೇಲಿ ಒಂದಿತ್ತು, ಅದು ದೊಡ್ಡದು, ಇದು ಚಿಕ್ಕದಲ್ವಾ. ಇದು ದೋಸೆ ಹಬ್ಬದ, ಇದು ಪಲ್ಯ ಹಾಕೋದು, ಇದು ಫ್ರೈ ಮಾಡೋದು ಅನ್ಸುತ್ತೆ. ಇದು ಪಲ್ಯ ಹಾಕದ ನೋಡ್ರಿ. ನನ್ನ ಕಡೆಯಿಂದ ಮಹಿಳಾ ದಿನಾಚರಣೆಗೆ ನಮ್ಮ ಶ್ರೀಮತಿಯವರಿಗೆ ಇದೇ ಉಡುಗೊರೆ. ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ, ಅವ್ರಿಗೆ ಗೊತ್ತು. ಅವ್ರಿಗೆ ಬಟ್ಟೆ, ಸೀರೆ ಈ ಥರ ಏನಾದ್ರು ಕೊಡಿಸಿದ್ರೆ ಇಷ್ಟ ಆಗೋದು. ಇವ್ರಿಗೆಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಇದು ಯಾಕೆ ಕೊಡಿಸ್ತೆ ಅಂದರೆ ಈ ಥರದವು. ಎಲ್ಲಿ ಮೇಡಮ್ ತೋರಿಸಿ ನೋಡೋಣ. ಈ ಥರದವು ಯಾಕೆ ಕೊಡಿಸ್ತೆ ಅಂದರೆ, ಇವ್ರ ಹತ್ರ ಒಂದು ಸ್ಟಿಕ್ ಇದೆ, ಒಂದಿದೆ, ಅದು ಸೌದು ಹೋಗ್ಬಿಟ್ಟೈತಿ. ಎಷ್ಟು ಅಂದರೆ ತಗೊಬರೋಗ ಸ್ಟಿಕ್ ನೋಡೋಣ. ತಗೊಬರ್ತಾರೆ ಇವ್ರಿ, ತಗೊಬರೋಗಮ್ಮ. ಹೋಗಿ ತೋರ್ಸೋದನ್ನ ನೋಡ್ರಿ. ಈ ಸ್ಟಿಕ್ಕು ಸುಮಾರು 2 ವರ್ಷ ಆಯ್ತು ತಗೊಂಡು. ನಾವು 3 ವರ್ಷ ಆಯ್ತಾ. ಇವರು ವಿಲೇಜ್ ವೆಜ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್, ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತಗೊಂಡಿದ್ದು ಈ ಸ್ಟಿಕ್ನ. ಅದರಲ್ಲೇ ಪ್ರತಿಯೊಂದು, ಏನೇ ಮಾಡಲಿ, ರೈಸ್ ಐಟಮ್ ಮಾಡಲಿ, ಪಲ್ಯ ಮಾಡಲಿ, ಏನೇ ಆಗಲಿ, ಒಗ್ಗರಣೆ ಅದರಲ್ಲೇ ಹಾಕಿ ತಿರುವಿ ಎಳ್ಳಾಡಿಸಿ ಇದು ಮಾಡ್ತಾರೆ. ಇದಂತೂ ಇದಕ್ಕೆ ಹೆಂಗಾಗೈತೆ ಅಂದರೆ, ಇದು ನೋಡ್ರಿ, ಇಲ್ಲೆಲ್ಲ ಹಿಂಗೆ ಇದು ಹೆಂಗೆ ಅಂದರೆ ಕುಕ್ಕರ್ಗೆ ಹಿಂಗೆ ಬಡಿತಾರಲ್ಲ, ಹಿಂಗೆ ಕಚ್ಕೊಂಡಿದ್ದ ಪಲ್ಯ ಏನಾದರೂ ಪಲಾವು ಏನೋ ಮಾಡಿದಾಗ ಹಿಂಗೆ ಕುಕ್ಕರ್ ಕುಟ್ತಾರೆ. ಅವಾಗ ಎಲ್ಲ ಎಡ್ಜೆಲ್ಲ ಹಿಂಗೆ ಏನು ಗಾಯದ ಗುರುತುಗಳ ಥರ ಆಗ್ಬಿಟ್ಟಿದೆ. ಇದಕ್ಕೆ ಸೌದೋಗ್ಬಿಟ್ಟೆ, ತುಂಬ ಹಳೇದಾಗಿತ್ತು. ತಗಮ್ಮ. ಅದಕ್ಕೆ ಅವ್ರಿಗೆ ಇದು ಏನು ವೆಯ್ಟ್ ಇಲ್ಲ. ಅದಕ್ಕೆ ಅವ್ರಿಗೆ ಹೊಸ ಪೀಸ್ಗಳು, ಇವು ಹೊಸ ತರಿಸ್ದೆ. ಏನಂತಂದರೆ ಇದು ಏನು ಮೀಶೋಯಿಂದ ತರಿಸಿದ್ದು. ಇದು ನಾನೆಲ್ಲ ಬೇರೆ ಯಾರೋ ಲಿಂಕ್ ನೋಡಿ ಇದು ಮಾಡಿದ್ರು, ಅದನ್ನ ನೋಡಿ ಆನ್ಲೈನಲ್ಲಿ ತರಿಸಿದ್ದು. ಬರೀ 140 ರೂಪಾಯಿ. ಬರೀ 140 ರೂಪಾಯಿಗೆ 7 ಪೀಸ್ ಕೊಟ್ಟಿದ್ದಾರೆ. ನನಗೆ ಆಶ್ಚರ್ಯ. ನಾವು 1 ಪೀಸ್ ತಗೋಬೇಕು ಅಂದ್ರೆ ಇಲ್ಲೆಲ್ಲ ಮದ್ಗಿರಲು 100-150 ರೂಪಾಯಿ ಆಗುತ್ತೆ. 150 ಆಗುತ್ತೆ ಒಂದು ಪೀಸ್ ತಗೋಬೇಕು ಅಂದ್ರು. 100 ರೂಪಾಯಿ ಮೇಲೆ ಅನ್ಕೋ. ಆದರೆ ಇವರು 7 ಪೀಸ್ ಕೊಟ್ಟಿದ್ದಾರೆ 140 ರೂಪಾಯಿ. ಅದು 140 ಅಲ್ಲ, 136-137 ಅಷ್ಟೇ, ಇನ್ನು ಅಷ್ಟು ಕಡಿಮೆಗೆ. ನಾನೊಂದು ಕೊರಿಯರ್ ಮಾಡಿದೆ ಗೊತ್ತಾ ಬುಕ್ ನಮ್ಮನೆ. ಅದು ಬೆಂಗಳೂರಿಗೆ ಏನೋ ಬುಕ್ ಕೊರಿಯರ್ ಮಾಡೋದಕ್ಕೆ 60 ರೂಪಾಯಿ 70 ರೂಪಾಯಿನೋ ತೊಗೊಂಡ್ರು. ಕೊರಿಯರ್ ಚಾರ್ಜ್ 70 ರೂಪಾಯಿ ಆಯ್ತು ನಮ್ದು ಕಳಿಸೋದಕ್ಕೆ. ಅವ್ರ ಪ್ರಾಡಕ್ಟ್ನೇ ಅಲ್ಲಿ ಎಲ್ಲಿ ಉತ್ತರ ಪ್ರದೇಶ ಅಲ್ಲೆಲ್ಲಿಂದನೂ ಕಳಿಸ್ತಾ ಇರೋದು, ಬಂದಿರೋದು. ಬರೀ 140 ರೂಪಾಯಿಗೆ 7 ಪೀಸ್ ಕಳಿಸ್ತಾರೆ. ಅಲ್ಲಿಂದ ಕಳಿಸ್ತಾರೆ. ಅವ್ರಿಗೆ ಏನು ಲಾಭ ಸಿಗುತ್ತೆ? ಏನು ಕಳಿಸ್ತಾರೆ ನನಗಂತೂ ಅರ್ಥ ಆಗಿಲ್ಲ ಯಾಕೆ ಅಂತ. ಆದರೂ ನಮಗೆ ಬೇಕಿತ್ತು, ಚೆನ್ನಾಗಿರೋ ಪ್ರಾಡಕ್ಟ್ ಸಿಕ್ಕಿದೆ. ತುಂಬ ಖುಷಿ ಆಯ್ತು ನಮ್ಮ ಶ್ರೀಮತಿಯವ್ರಿಗೆ. ಆಯ್ತಾ? ಆದರೆ ಇದನ್ನ ಮಹಿಳಾ ದಿನಾಚರಣೆ ಅದ್ರ ಗಿಫ್ಟ್ ಮಾತ್ರ ಅಂದ್ಕೊಳಲ್ಲ ನಾನು. ಯಾಕೆ? ನಂಗೆ ಅದ್ರ ಗಿಫ್ಟ್ ಆಗಿ ಕೊಟ್ರೆ ಇದು ಇಷ್ಟ ಆಗಲ್ಲ. ಹೌದಾ? ಹಂಗೆ ಅದೇ ಚೆನ್ನಾಗಿ. ಸರಿ, ಹಂಗೆ ಅಂದ್ಕೋ, ಪರವಾಗಿಲ್ಲ. ಇನ್ನೊಂದು ಹೇಳ್ಬೇಕು, ಇಲ್ಲಿ ನಮ್ಮ ಶ್ರೀಮತಿಯವರು ಅದು ಒಂದು ಇಟ್ಕೊಂಡೇನೆ ನನಗೂ ನನ್ನ ಮಗಳಿಗೂ ಅವಾಗ ಒದೆ ಕೊಡ್ತಾ ಇದ್ರು. ಸುಮ್ಮನೆ
ತಮಾಷೆ ಅಲ್ಲ, ಸೀರಿಯಸ್ ಆಗಿ ಅವ್ರು ಏನೋ ಮಾಡ್ತಿರ್ತಾರೆ ಕೆಲಸ, ನಾವು ಪಕ್ಕದಲ್ಲಿ ಕೂತ್ಕೊಂಡು ರೇಗಿಸ್ತೀವಿ, ಅವ್ರ ಕೈಗೆ ಇರ್ತೈತ, ಕೈಯಲ್ಲಿ ಒಂದು ಪಟ್ ಅಂತ ಬಿಡ್ತಾ ಇರ್ತಾರೆ. ಅದಕ್ಕೆ ಇವಾಗ ಇಷ್ಟೊಂದು ಕೊಳ್ಸಿದೀವ, ಇಷ್ಟೊಂದು ತರ್ಸಿದೀನಲ್ಲ, ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಭಯ ಆಗ್ತಾ ಐತೆ. ಇನ್ನು ಸ್ವಲ್ಪ ದಯವಿಟ್ಟು ಅಂತರವನ್ನು ಕಾಯ್ದುಕೊಳ್ಳಿ ಅಂತ. ಇವ್ರೇನೋ ಕೆಲಸ ಮಾಡ್ಬೇಕಾದ್ರೆ ನಾವು ಅಡುಗೆ ಮನೆಗೆ ಹೋಗಿ ಇವ್ರನ್ನ ರೇಗಿಸ್ಬಾರ್ದು, ನಾವು ಸೈಲೆಂಟ್ ಆಗಿ ದೂರ ಇರ್ಬೇಕು. ಯಾಕಂದ್ರೆ ಆಯುಧಗಳು ಜಾಸ್ತಿ ಆಗ್ಬಿಟ್ಟದೆ ಈಗ ಇವ್ರ ಹತ್ರ. ತಮಾಷೆಗೆ ಹೇಳಿದ್ದು. ಅವಾಗ ಹೊಡಿತಾರೆ. ನನ್ಗೆ ಭಯ, ಭಕ್ತಿ, ಪ್ರೀತಿ, ಹೊಟ್ಟೆ ಕಿಚ್ಚು, ಜಲಸು ಇಲ್ವಾ? ಇಲ್ವಾ? ಜಾಸ್ತಿ ಇದೆ. ಹೌದಾ? ಚೆನ್ನಾಗಿದೆ, ಇಷ್ಟ ಆಯ್ತು. ಸರಿ, ಇವಾಗ ಮದ್ಗಿರಿಗೆ ಹೊಟ್ಟಿದೀವಲ್ಲ, ಅದೇ ಪ್ರೀತಿಯಿಂದ ಹೋಗಿ ಬೀರೂನ ಓಪನ್ ಮಾಡಿ ಸ್ವಲ್ಪ ದುಡ್ಡು ತಗೊ ಬಂದ್ಬಿಡು. ನಿನ್ನ ಹತ್ರ ಗೊತ್ತಾ, ಇವತ್ತು ಮದ್ಗಿರಿಂದ ಬರ್ತೀಯಲ್ಲ, ಅವಾಗ ನಿನ್ ಪರ್ಸಿಂದ 2,000 ರೂಪಾಯಿ ದುಡ್ಡು ಕೊಡು. ಇನ್ನೊಂದ್ಸರಿ ಹೋಗ್ಬೇಕಾದ್ರೆ ಅದೇ ಖುಷಿಯಲ್ಲಿ, ಅದೇ ಜೋಶಲ್ಲಿ ಹೋಗಿ ಅದೇ ದುಡ್ಡು ವಾಪಸ್ ತಂದು ನಿಂಗೆ ಕೊಡ್ತೀನಿ. ಅಲ್ಲ, ಇವಾಗ ಕೊಟ್ಟಿರು ಪರವಾಗಿಲ್ಲ. ಇವಾಗ ಇಲ್ವಲ್ಲ ನನ್ನ ಹತ್ರ. ಅಷ್ಟೊಂದು ಪ್ರೀತಿ ಇದೆಯಲ್ಲ, ತುಂಬಾ ಪ್ರೀತಿಯಿಂದ ತಂದ್ಕೊಡ್ತೀನಿ. ದುಡ್ಡಿದೆ ಅನ್ನ ಪ್ರೀತಿ ಇರೋದು. ಪ್ರೀತಿಗೂ ದುಡ್ಡಿಗೂ ವ್ಯತ್ಯಾಸನೇ ಇಲ್ಲ. ಪ್ರೀತಿ ನಿನ್ ಮನ್ಸಲ್ಲ ಐತೆ, ದುಡ್ಡು ಬೀರೂನಲ್ಲ ಐತೆ. ಆಯ್ತಾ? ಚೆನ್ನಾಗಿದ್ದಾವೆ ಇವು, ನಂಗೆ ತುಂಬಾ ಇಷ್ಟ ಆಯ್ತಾ? ಇದು ಅನ್ನಕ್ಕೆ, ಇದು ಏನ್ಕೋ ಗೊತ್ತಾಗ, ಅದು ಪಲ್ಯಕ್ಕೆ, ಇದು ಇದು ಏನಾದ್ರು ರೈಸ್ ಐಟಮ್ ಮಾಡ್ಕೋಬಹುದು ಅಂತ. ಇದು ದೋಸೆ ಹಬ್ಬದು, ರೊಟ್ಟಿ ದೋಸೆ ಹಬ್ಬದು. ಚಪಾತಿ ದೋಸೆ ಇಲ್ಲ, ಇದು ಚಪಾತಿಗೆ ಅನ್ಸುತ್ತೆ, ದೋಸೆಗೆ ಇದು ಅನ್ಸುತ್ತೆ. ತೆಳ್ಳಗೈತಂತ ಇಲ್ಲಿ ಎತ್ಮೇಲೆ. ತೆಳ್ಳಗೈತಿ. ಇದು ದೋಸೆಗಲ್ಲ, ಏನ್ ತಿರ್ಬೋದು, ಫ್ರೈ ಮಾಡೋದಿರ್ಬೇಕೇನೋ. ಪಲ್ಯ ತಿರ್ಬೋದು, ಯಾನಕ್ಕೂ ಬಳಸ್ಕೋದ್ ಬಿಡು. ಇದು ಮಾತ್ರ ನಂಗೆ ಅರ್ಥ ಆಗಿಲ್ಲ ಇದೇನಕ್ಕೆ ಅಂತ. ಇದು ನಮ್ಗೂ ನಮ್ಮ ಮನೇಲಿ ತರದ್ ನಾನು ಒಂದ್ ತಗೊಬಂದಿದ್ದೆ, ದೊಡ್ಡದು, ಮದಗಿರಿ ಸಂತೆಗಲ್ವಾ? ಇದಕ್ಕಿಂತ ಸ್ವಲ್ಪ ದೊಡ್ಡದು. ಆದ್ರೆ ಅದು ಆಡ್ಸಕ್ಕೆ ಆಗ್ತಾ ಇರಲಿಲ್ಲ, ಒಂಥರ ಉದ್ದ ಇತ್ತು ಜಾಸ್ತಿ. ಇದು ಸಾಂಬಾರ್ಗ ಅಷ್ಟು ತುಂಬಾ ಖುಷಿ ಆಯ್ತು ಇವ್ರಿಗೆ. ಹೆಂಗೋ ನಮ್ಮ ಮನೆಯವ್ರು ಹಳೇದ್ ನೋಡಿ 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 ಹೊಸ ಎಷ್ಟೊಂದು ಕೊಡ್ಸಿದಾರೆ ನೋಡಿ. ಈಗ ಏನ ಮಧುಗಿರಿಗೆ ಹೊರಟಿದೀವಿ. ಮಧುಗಿರಿಗೆ ಅಂದ್ರೆ ಏನಕ್ಕೆ ಅಂದ್ರೆ ಇದು ಏನು ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಶ್ರೀಮತಿ ಅವ್ರ ಪ್ರೀತಿಯಿಂದ ಏನೋ ಕೊಡಿಸ್ತೀರ, ಅದಕ್ಕೆ ನೋಡ್ತೀನಿ ಅದೇನ್ ಕೊಡಿಸ್ತೀಯಾ ಅಂತ. ಏನೋ ಕೊಡಿಸ್ತೀರ ಅಂದ್ರೆ ತುಂಬಾ 1,000 ರೂಪಾಯಿದೆ ಕೊಡಿಸ್ಬೇಕು ಅಂತ ಇಲ್ಲ, 10 ರೂಪಾಯಿ 20 ರೂಪಾಯಿ ಕೊಟ್ಟರು ಅದ್ರಲ್ಲಿ ಪ್ರೀತಿ ಇರುತ್ತೆ, ಅಷ್ಟೊತ್ತು ಕೊಡ್ಸಿದ್ರು ಆಯ್ತಾ. ಪ್ರೀತಿಯಿಂದ ಏನ್ ಬೇಕಾದ್ರೆ ಕೊಡಿಸ್ಬೋದು. ಹಂಗೇನೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಗಳಿಗೋಸ್ಕರ ಏನೋ ತಗೋಬೇಕು. ನಮ್ಮ ಜಾಣೆ ಮಗಳಿಗೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ವಾ, ಅವ್ರು ಸ್ಕೂಲ್ ಬಿಡೋ ಟೈಮ್ ಆಗ್ತಿದೆ, ನಾವು ಹೊರಡ್ಬೇಕು. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಅವಳನ್ನ ಜೊತೆಲಿ ಕರ್ಕೊಂಡೋಗಿ ಅವಳಿಗೆ ಏನ್ ಬೇಕು ಅದನ್ನೆಲ್ಲ ತಗೊಂಡು ನಿಮ್ಗೂ ತೋರಿಸ್ತೀವಿ ನಾವೇನ್ ತಗೊಂಡ್ವಿ ಅಂತ. ಈಗ ಹೊರಡ್ತಾ ಇದ್ದೀವಿ ನೋಡಿ. ನಾವೀಗ SMS ಮ್ಯಾಚಿಂಗ್ ಸೆಂಟರ್ಗೆ ಬಂದಿದ್ದೀವಿ. ಇವತ್ತು ಶನಿವಾರ ಮಧ್ಯಾಹ್ನಕ್ಕೆ ಸ್ಕೂಲ್ ಬಿಡುತ್ತೆ. ಮಧುಗಿರಿ ಟೌನಿಗೆ ಬರ್ತಿದ್ದಂಗೆ ನಮ್ಮ ಜಾಣೆ ಮಗಳು ಸ್ಕೂಲ್ ಹತ್ರ ಹೋಗಿ ಅವಳನ್ನು ಜೊತೆಲಿ ಕರ್ಕೊಂಡು ಬಂದ್ವಿ. ಮುಖ್ಯವಾಗಿ ನಮ್ಮ ಜಾಣೆ ಮಗಳಿಗೇ ಇಲ್ಲೇನೋ ತಗೊಳ್ಳೋದಿರೋದು. ಹಾಗಾಗಿ ಈ ಅಂಗಡಿ ಆಂಟಿ ಇದ್ದಾರಲ್ಲ, ಇವರು ನಮಗೆ ಪರಿಚಯ ಇದ್ದವರು. ನಮ್ಮ ಶ್ರೀಮತಿಯವರು ಮೊದಲು ಟೈಲರಿಂಗ್ ಮಾಡ್ತಿದ್ರು, ಆಗ ಟೈಲರಿಂಗ್ ಮೆಟೀರಿಯಲ್ನೆಲ್ಲ ಇಲ್ಲೇ ತಗೋತಾ ಇದ್ದಿದ್ದು. ನಮ್ಮ ಶ್ರೀಮತಿಯವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ಬಟ್ಟೆ ಹೊಲಿಯೋದು ಬಿಟ್ಬಿಟ್ರು. ಹಳೆ ಬ್ಲಾಗಲ್ಲೂ ಸಹ ಇದನ್ನೆಲ್ಲ ಹೇಳಿದ್ದೆ. ಅಮ್ಮ ಮಗಳಿಗೆ ಅದೇನೋ ಲಂಗ ದಾವಣಿನೋ ಏನೋ ಹೊಲಿತಾರಂತೆ, ಅದಕ್ಕೆ ಅದೇನೇನು ಮೆಟೀರಿಯಲ್ ಬೇಕೋ ಅದೆಲ್ಲ ತೊಗೊಂಡ್ರು. ಟೈಲರಿಂಗ್ ಮಾಡ್ತಿಲ್ಲ ಈಗ ಅಂತ ಹೇಳಿದ್ನಲ್ಲ, ಆದರೆ ಕಲ್ತಿರೋ ವಿದ್ಯೆ ಮರಿಬಾರ್ದು ಅಂತ ಹೇಳ್ಬಿಟ್ಟು ಆಗಾಗ ಅಪರೂಪಕ್ಕೆ ಮಗಳಿಗೆ ಯಾವುದಾದ್ರೂ ಡ್ರೆಸ್ ಹೊಲಿತಿರ್ತಾರೆ, ಇಲ್ಲ ಅವ್ರಿಗೆ ಅಂದರೆ ನಮ್ಮ ಶ್ರೀಮತಿಯವ್ರಿಗೆ ಏನಾದರೂ ಸ್ಟಿಚ್ ಮಾಡ್ಕೊತಿರ್ತಾರಷ್ಟೇ. ಎಲ್ಲ ತಗೊಂಡಾದ್ಮೇಲೆ ನಮ್ಮ ಜಾಣೆ ಮಗಳು ಯಾವುದೋ ಸ್ಟಿಕ್ಕರ್ ಏನೋ ಇಷ್ಟ ಆಯಿತು ಅಂತ ಹೇಳಿದ್ಲು, ಅದಕ್ಕೆ ಅದೊಂದು ಸ್ಟಿಕ್ಕರ್ ಪ್ಯಾಕ್ನು ತಗೊಂಡ್ರು. ಈಚೆ ಬಂದರೆ ತುಂಬ ಬಿಸಿಲಿತ್ತು, ಅದಕ್ಕೆ ಅಮ್ಮ ಮಗಳಿಬ್ರು ಕೋಲ್ಡ್ ಆಗಿರೋದೇನಾದರೂ ಕೊಡಿಸು ಅಂತ ಕೇಳಿದ್ರು. ಸರಿ ಅಂತೇಳಿ ಇಲ್ಲಿ ಒಂದು ಜ್ಯೂಸ್ ಸೆಂಟರ್ ಹತ್ರ ಕರ್ಕೊಂಡು ಬಂದೆ. ಯಾವುದಾದ್ರೂ ಜ್ಯೂಸ್ ತಗೋತಾರೇನೋ ಅಂತ ಕೇಳಿದ್ರೆ ನಮ್ಮ ಜಾಣೆ ಮಗಳು ಫ್ರೂಟ್ ಸಲಾಡ್ ಬೇಕು ಅಂತ ಅಂದ್ಲು. ಈ ಫ್ರೂಟ್ ಸಲಾಡ್ನೇ ಯಾಕೆ ಕೇಳಿದ್ದು ಅಂದರೆ, ಹೋದ ಸಲ ನಾನು ನಮ್ಮ ಶ್ರೀಮತಿಯವರು ಅಂದರೆ ನಾವಿಬ್ಬರೇ ಬಂದಿದ್ವಿ ಒಂದು ಸಲ, ಆವಾಗ ನಮ್ಮ ಶ್ರೀಮತಿಯವ್ರಿಗೆ ಫ್ರೂಟ್ ಸಲಾಡ್ ಕೊಡಿಸಿದ್ದೆ, ಅದನ್ನು ವ್ಲಾಗ್ ಮಾಡಿದ್ದೆ. ಆ ವ್ಲಾಗ್ನ ನೋಡಿ ನಮ್ಮ ಜಾಣೆ ಮಗಳು ಅದಕ್ಕೆ ಈ ಸಲ ಫ್ರೂಟ್ ಸಲಾಡ್ ಬೇಕು ಅಂತ ಕೇಳಿರೋದು. ಈ ಹೆಣ್ಮಕ್ಳೇ ಹೀಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಜಲಸು ಎಲ್ಲ ಜಾಸ್ತಿ. ಇದೇನು ತಪ್ಪಲ್ಲ, ಹಾಗೆ ಇದು ದ್ವೇಷನೂ ಅಲ್ಲ. ಪ್ರತಿಯೊಬ್ಬರು ಮನೇಲೂ ಪ್ರತಿಯೊಂದು ಹೆಣ್ಮಗುನೂ ಹೀಗೇ ಇರೋದು. ಅಪ್ಪ ಅಮ್ಮನಿಗಿಂತ ಜಾಸ್ತಿ ನನಗೆ ಪ್ರೀತಿ ತೋರಿಸ್ಬೇಕು, ನನ್ನೇ ಕಾಳಜಿ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅದರಲ್ಲೂ ನಮ್ಮ ಮನೇಲಿರೋ ಥರ ಒಂದೇ ಒಂದು ಮಗು ಇರೋ ಮನೇಲಂತೂ ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಮ್ಮ ಜಾಣೆ ಮಕ್ಕಳು ಇವತ್ತು ಸ್ಕೂಲಲ್ಲಿ ಏನೇನಾಯಿತು ಅಂತ ಹೇಳ್ತಾ ಹಾಗೆ ಇಬ್ಬರು ಅಮ್ಮ ಮಗಳಿಬ್ಬರು ಮಾತಾಡ್ಕೋತಾ ಫ್ರೂಟ್ ಸಲಾಡ್ ಖಾಲಿ ಮಾಡಿದ್ರು. ಅಲ್ಲಿಂದ ಸೀದಾ ನಾವು ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ. ಈ ಹೆಣ್ಮಕ್ಳು ಬಟ್ಟೆ ತೊಗೊಂಡ್ಮೇಲೆ ಅದಕ್ಕೆ ಮ್ಯಾಚಿಂಗ್ ಬಳೆ ಸರ ಎಲ್ಲ ತಗೋಬೇಕಲ್ವಾ.
ನಮ್ಮ ಜಾಣೆ ಮಗಳಿಗೆ ಅವರಮ್ಮ ಬಟ್ಟೆ ಏನೋ ಹೊಲಿತಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಮ್ಯಾಚಿಂಗ್ ಬಳೆ ಏನೋ ತಗೊಳ್ಳೋದಕ್ಕೆ ಅಂತ ಬಂದಿದ್ದಿಲ್ಲಿ. ಕಲ್ಲರು ಸೈಜು ಅದೆಲ್ಲ ಸಿಗೋದಕ್ಕೆ ಸ್ವಲ್ಪ ಹುಡುಕ್ಬೇಕಾಗುತ್ತೆ. ನಾವು ಅಂದರೆ ಗಂಡು ಮಕ್ಳಿಗೆ ಕಾಮನ ಬಿಲ್ಲಲ್ಲಿ ಎಷ್ಟು ಬಣ್ಣ ಇದ್ದಾವೆ ಅಂತ ಕೇಳಿದ್ರೇ ಹೇಳೋದಕ್ಕೆ ತಡವರಿಸ್ತೀವಿ. ಆದರೆ ಹೆಣ್ಮಕ್ಳು ಹಾಗಲ್ಲ, ಭೂಮಿ ಮೇಲೆ ಅವ್ರಿಗೋಸ್ಕರ ಎಷ್ಟೊಂದು ಬಣ್ಣಗಳು ಸೃಷ್ಟಿಯಾಗಿದ್ದಾವೆ. ನಮಗೆ ಗೊತ್ತಿರೋದು ಗ್ರೀನ್ ಅನ್ನೋ ಒಂದೇ ಒಂದು ಕಲರ್ ಅಷ್ಟೇ. ಆದರೆ ಅವರು ಅದರಲ್ಲೇ ಪಾಚಿ ಗ್ರೀನು, ಪ್ಯಾರಟ್ ಗ್ರೀನು, ಲೈಟು, ಡಾರ್ಕು ಅಂತೆಲ್ಲ ಪಟ ಹೇಳ್ಬಿಡ್ತಾರೆ. ಏನೇ ಆದರೂ ಈ ಹೆಣ್ಣು ಜೀವಗಳದ್ದು ಒಂಥರ ಕಲರ್ಫುಲ್ ಜಗತ್ತು. ನೋಡಿ, ಇವರು ಹೂವಜ್ಜಿ ಅಂತ. ಇವ್ರ ಹೆಸರೇನೋ ಗೊತ್ತಿಲ್ಲ, ನಾವು ಯಾವಾಗಲೂ ಇವ್ರ ಹತ್ರನೇ ಹೂ ತೊಗೊಳ್ಳೋದು, ಅದಕ್ಕೆ ಇವ್ರನ್ನ ಹೂವಜ್ಜಿ ಅಂತೀವಿ. ಇನ್ನು ಈಗ ತಾನೇ ಮಗು ಬಂದಿದ್ವು, ಆ ಮಗುನ ಕಟ್ತಾಯಿದ್ರು. ನಮ್ಮ ಶ್ರೀಮತಿಯವರು ಅಲ್ಲೇ ಕೂತ್ಕೊಂಡು ಆ ಅಜ್ಜಿ ಜೊತೆ ಮಾತಾಡ್ತಾಯಿದ್ರು. ನಮ್ಮ ಶ್ರೀಮತಿಯವ್ರ ಜೊತೆ ಮಾತಾಡ್ತಾನೆ ಆ ಹೂವಜ್ಜಿ ಮಗ್ಗು ಹೂವನ್ನೆಲ್ಲ ಒಂದು ಮೊಳ ಆಗೋವಷ್ಟು ಕಟ್ಟಿದ್ರು. ನಮ್ಮ ಶ್ರೀಮತಿಯವರು ಆ ಹೂವನ್ನೇ ನಾಳೆ ಮುಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಮೊಳದಷ್ಟು ತಗೊಂಡ್ರು. ಆದರೆ ಅದು ಮಳ್ಳೆ ಹೂವು. ನಮ್ಮ ಶ್ರೀಮತಿಯವ್ರಿಗೆ ದುಂಡ್ಮಲ್ಗೆ ಹೂವು ಅಂದರೆ ಇಷ್ಟ. ದುಂಡ್ಮಲ್ಗೆ ಹೂವು ಇತ್ತು, ಅದೆಲ್ಲ ಅರಳಿತ್ತು. ಅದಕ್ಕೆ ಇವತ್ತು ಮುಡ್ಕೊಳ್ಳೋದಕ್ಕೆ ಅಂತ ಒಂದು ಮೊಳದಷ್ಟು ದುಂಡ್ಮಲ್ಗೆ ಹೂವು ತಗೊಂಡ್ವಿ. ಜೊತೆಗೆ ಅಜ್ಜಿ ನಿನ್ನ ಮಗಳಿಗೂ ಮುಡಿಸು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂ ಕೊಟ್ಟರು, ದುಂಡ್ಮಲ್ಗೆ ಹೂನೇ. ಈಗ ಯೂನಿಫಾರ್ಮು ಬೇಡ, ಮನೆಗೆ ಹೋದ್ಮೇಲೆ ಮುಡಿಸ್ತೀನಿ ಅಂತ ನಮ್ಮ ಶ್ರೀಮತಿಯವರು ಅದನ್ನು ಕವರಲ್ಲಿ ಹಾಕಿ ಕಟ್ಕೊಂಡ್ರು. ಆಮೇಲೆ ನಮ್ಮ ಶ್ರೀಮತಿಯವರು ಸ್ವಲ್ಪ ತರಕಾರಿಯನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಮನೆಗೆ ಏನೇನು ಬೇಕೋ ಆ ತರಕಾರಿ ಎಲ್ಲ ತಗೊಂಡ್ರು. ಕೊನೆಯಲ್ಲಿ ನೋಡ್ರಿ, ಶ್ರೀ ಮಣಿಕಂಠ ಚಾಟ್ಸ್ ಸೆಂಟರ್ ಇಲ್ಲಿಗೆ ಬಂದ್ವಿ. ನಮ್ಮ ಶ್ರೀಮತಿಯವ್ರಿಗೆ ಚುರುಮುರಿ ಅಂದರೆ ತುಂಬ ಇಷ್ಟ. ಚುರುಮುರಿ ಬೇಕು ಅಂತ ಕೇಳಿದ್ರು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು. ನಾವಿಲ್ಲಿ ಚುರುಮುರಿ, ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡ್ವಿ. ಇಲ್ಲಿ ಚುರುಮುರಿ ಅಂತೂ ತುಂಬ ಇಷ್ಟ ಆಯಿತು ಅಂತಲೇ 2 ಸಲ ಚುರುಮುರಿ ತೊಗೊಂಡು ತಿಂದ್ವಿ. ಈ ಚಾಟ್ ಸೆಂಟರ್ ಪಕ್ಕದಲ್ಲೇ ನಾನು ಓದಿರೋ ಸ್ಕೂಲ್ ಇರೋದು. ಅಮ್ಮ ಮಗಳಿಗೆ ನಾನು ಓದಿದ ಸ್ಕೂಲ್ ತೋರಿಸ್ತೀನಿ ಅಂತ ಕರೆದೆ. ಹಾಗೆ ನಿಮಗೂ ಸಹ ಆ ಸ್ಕೂಲ್ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಬಿಲ್ಡಿಂಗ್ಗಳು ಬೇರೆ ಬೇರೆ ಏನೋ ಕಟ್ಟಿದ್ದಾರೆ. ನಾನು ಹೇಳ್ತಿರೋ ಕತೆ 30 ವರ್ಷಗಳ ಹಿಂದೆ. ಆಗ ನಾನು ಪ್ರೈಮರಿ ಸ್ಕೂಲ್ ಓದಿದ್ದಿಲ್ಲಿ. ಇಲ್ಲೆಲ್ಲ ನಿಂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ವಿ ಸ್ಕೂಲ್ ಹತ್ರ. ಮತ್ತು ಇನ್ನೊಂದು ಎದುರುಗಡೆ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲೆಲ್ಲ ಮುಂಚೆ ರಸ್ತೆ ಕಡೆಗೆ ಬಾಗಿಲಿತ್ತು. ಮತ್ತು ಇದು ಹೆಂಚಲ್ಲಿ ಹೆಂಚಿನ ಚಾವಣಿ ಇದ್ದಿದ್ದು. ಇದಕ್ಕೂ ಮೊದಲು ನಮ್ಮ ಸ್ಕೂಲ್ ಎಲ್ಲಿತ್ತು ಅಂದರೆ ಮಂಜುನಾಥ ಮೆಡಿಕಲ್ಸ್ ಇದೆಯಲ್ಲ, ಅದರ ಅಕ್ಕಪಕ್ಕದಲ್ಲೆಲ್ಲೋ ಇತ್ತು. ಅದು ಮರದಲ್ಲಿ ಮಾಡಿದ್ದು ಏಣಿ ಥರ ಏನೋ ಮೆಟ್ಲಿತ್ತು, ಹಳೇ ಬ್ರಿಟಿಷ್ ಕಾಲದ ಬಂಗ್ಲೆ ಥರ ಇತ್ತು. ಅದು ಬೆಂಕಿ ಬಿದ್ದೇನೋ ಸುಟ್ಟೋಗಿ ಒಂದ್ಸಲ. ಆಮೇಲೆ ಅಲ್ಲಿಂದ ನಮ್ಮನ್ನು ಇಲ್ಲಿಗೆ ಈ ಸ್ಕೂಲ್ ಹತ್ರ ಶಿಫ್ಟ್ ಮಾಡಿದ್ರು. ಇಲ್ಲಿಗೆ ಬಂದಿದ್ದು. ಇಲ್ಲಿ ಪ್ರೈಮರಿ ಸ್ಕೂಲೆಲ್ಲ ಓದಿದ್ದಿಲ್ಲೇನೆ. ಮತ್ತು ಇದು ಎದುರುಗಡೆ ಸಾಯಿಬಾಬಾ ಮಂದಿರ ಅಂತ ಇದೆ ನೋಡಿ. ಅಲ್ಲಿ ಮುಂಚೆ ಒಂದು ಹಳೇ ಮನೆ ಇತ್ತು, ಒಂದು ಅಜ್ಜಿ ಕೂತಿರ್ತಿದ್ರು ಯಾವಾಗಲೂ ಅಲ್ಲಿ. ಈಗಲೂ ಚೆನ್ನಾಗಿ ನೆನಪಿದೆ. ಅಲ್ಲೊಂದು ಕಿಟಕಿ ಇತ್ತು ಆ ಮನೆಗೆ. ಆ ಕಿಟಕಿ ಜಾಗದಲ್ಲಿ ಕಿಟಕಿ ಒಳಗಡೆ ಗೋಡೆ ಕಿಟಕಿ ಇತ್ತು. ಆ ಕಿಟಕಿನಲ್ಲಿ ಒಂದು 2-3 ಜನ ಕೂತ್ಕೋಬೋದಿತ್ತು. ಆವಾಗ ನಾವೆಲ್ಲ ಹುಡುಗರು ಅಲ್ಲಿ ಕೂತ್ಕೋತಾ ಇದ್ವಿ. ಮಧ್ಯಾಹ್ನದ ಹೊತ್ತು ಬಿಸಿಲಲ್ಲೆಲ್ಲ ಆಟ ಆಡ್ತಿದ್ವಿ. ಆಮೇಲೆ ನಮಗೆ ಗೋಧಿ ಉಪ್ಪಿಟ್ಟು ತರ್ತಾಯಿದ್ರು. ಅಂದರೆ ಗೋಧಿನೇ ಹಂಗೆ ಫುಲ್ ಬೇಸಿ ಏನೋ ಮಾಡ್ತಿದ್ರು. ಎತ್ತಿನ ಗಾಡೀಲಿ ಬರೋದು, ಒಂದು ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ತುಂಬ್ಕೊಬಂದು ಕೊಡೋರು. ನಾವು ಎಕ್ಸಸೈಸ್ ಹಾಳೆ ಅರ್ದ್ಬಿಟ್ಟು ಅದರಲ್ಲೇ ಹಾಕಿಸ್ಕೊಂಡು ನಾವು ಸಾಯಿಬಾಬಾ ಮನೆ ಇತ್ತು, ಹಳೇ ಮನೆ. ಆಗ ಆ ಜಾಗದಲ್ಲೇ ಕೂತ್ಕೊಂಡು ನಾವೆಲ್ಲ ತಿಂತಾಯಿದ್ವಿ, ಅಲ್ಲೆಲ್ಲ ಆಟ ಆಡ್ತಿದ್ವಿ. ಇದೇ ನೋಡಿ ನಾನು ಓದಿದ ಸ್ಕೂಲು. ನಮ್ಮ ಸ್ಕೂಲ್ ಹೆಸರು ಬಂದು ಮೇನ್ HPGS, ಅಥವಾ ಅದನ್ನು ಶಾರ್ಟ್ ಫಾರಮಲ್ಲಿ MHPGS ಅಂತ ಕರಿತಾಯಿದ್ರು. ಇದಿಷ್ಟು ಹೇಳಬೇಕು ಅಂದ್ಕೊಂಡಿದ್ದು. ಇದೆಲ್ಲ 30 ವರ್ಷಗಳ ಹಿಂದಿನ ಕತೆ ನಾನು ಹೇಳ್ತಾ ಇರೋದು. ಕೊನೆಯಲ್ಲಿ ಈಗ ವಾಪಸ್ ಊರಿಗೆ ಹೊರಟಿದ್ದೀವಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.